ಜೀ ಕನ್ನಡ ಮೊನ್ನೆ ತಾನೇ ಅನುಶ್ರೀ ಅವರಿಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿತ್ತು. ಮದುವೆಯ ನಂತರ ಅನುಶ್ರೀ ಅವರನ್ನ ವೇದಿಕೆಗೆ ವೆಲ್ಕಮ್ ಮಾಡಿದ ರೀತಿಯನ್ನು ನೋಡಿ ಅನೇಕರು ಹರ್ಷ ವ್ಯಕ್ತಪಡಿಸಿದ್ರು. ಅನುಶ್ರೀ ಕೂಡ ಭಾವುಕರಾಗಿದ್ರು. ಮನೆ ಮಗಳಿಗೆ ಮಡಿಲು ತುಂಬುವ ಉಡಿ ತುಂಬುವ ಕೆಲಸವನ್ನ ಜೀ ಕನ್ನಡ ಮಾಡಿತ್ತು. ಇದನ್ನು ನೋಡಿ ಎಲ್ಲ ವೀಕ್ಷಕರು ಕೂಡ ಹರ್ಷ ವ್ಯಕ್ತಪಡಿಸಿದ್ರು. ಅನುಶ್ರೀ ನಮ್ಮ ಮನೆಯ ಮಗಳಂತೆ, ನಾವೆಲ್ಲರೂ ಮಾಡಬೇಕಾಗಿದ್ದಂಥ ಕೆಲಸವನ್ನ ಜೀ ಕನ್ನಡ ಮಾಡಿದೆ. ಜೀ ಕನ್ನಡ ಕೇವಲ ಅನುಶ್ರೀ ಅವರನ್ನ ಎಂಪ್ಲಾಯ್ ಅನ್ನೋದನ್ನ ಮಾತ್ರ ನೋಡದೆ ಅವರನ್ನ ನಿಜವಾಗ್ಲೂ ಮನೆ ಮಗಳ ಥರ ಟ್ರೀಟ್ ಮಾಡಿದೆ ಅಂತ ಖುಷಿಪಡಿಸಲಾಗಿತ್ತು. ಅನುಶ್ರೀ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾವುಕರಾಗಿತ್ತು. ಆದರೆ ತುಂಬ ಜನಕ್ಕೆ ಇದ್ದಂಥ ಪ್ರಶ್ನೆ, ಸುಮಾರು 40 ರಿಂದ 45 ನಿಮಿಷಗಳ ಕಾಲ ಈ ಕಾರ್ಯಕ್ರಮ ಪ್ರಸಾರ ಆಯಿತು. ಆದರೆ ಅನುಶ್ರೀ ಅವರ ಗಂಡನ ಫೋಟೋ ಮತ್ತು ಮದುವೆಯ ಕಟ್ಔಟ್ ಆ ಕಾರ್ಯಕ್ರಮದಲ್ಲಿ ಇತ್ತೇ ಹೊರತು ಅನುಶ್ರೀ ಅವರ ಗಂಡ ರೋಷನ್ ಈ ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ. ತುಂಬ ಜನರಿಗೆ ಪ್ರಶ್ನೆ ಇದ್ದಿದ್ದು, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದಂಥ ಜೀ ಕನ್ನಡ ಅನುಶ್ರೀ ಅವರ ಗಂಡನನ್ನು ಕರೆಸಬಹುದಿತ್ತು ವೇದಿಕೆ ಮೇಲೆ, ಯಾಕೆ ಕರೆಸಿಲ್ಲ, ಯಾಕೆ ಬಂದಿಲ್ಲ ಅನ್ನೋದು. ಕೇವಲ ಅನುಶ್ರೀ ಅವರನ್ನು ಮಾತ್ರ ಕೂರಿಸ್ಕೊಂಡು ಈ ಕಾರ್ಯಕ್ರಮ ಮಾಡೋದಕ್ಕಿಂತ ರೋಷನ್ ಅವರನ್ನು ಕೂಡ ಕರೆಸ್ಬೋದಿತ್ತು. ಯಾಕಂದರೆ ರೋಷನ್ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಮದುವೆ ದಿನದಂದು ಬಿಟ್ಟರೆ. ಅದಕ್ಕಿಂತ ಹಿಂದೆನೂ ಅವರು ಯಾರ ಹತ್ರನೂ ಮಾತಾಡಿಲ್ಲ, ಅದಾದ ನಂತರವೂ ಯಾರ ಹತ್ರನೂ ಮಾತಾಡಿಲ್ಲ, ಯಾವುದೇ ಇಂಟರ್ವ್ಯೂಗಳನ್ನು ಕೂಡ ಕೊಟ್ಟಿಲ್ಲ. ಹೀಗಿರಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಾದಂಥ ಕಾರ್ಯಕ್ರಮ, ಮದುವೆ ಆದ ನಂತರ ಪ್ರಥಮ ಬಾರಿ ಅನುಶ್ರೀ ಬರ್ತಾ ಇದ್ದಿದ್ದು. ಸೊ ಇಲ್ಲಿಗೆ ಅವರ ಹಸ್ಬೆಂಡ್ ರೋಷನನ್ನು ಕರೆಸ್ಬಹುದಿತ್ತು ಅಥವಾ ಅವ್ರು ಬರ್ಬೋದಿತ್ತು, ಯಾಕೆ ಬಂದಿಲ್ಲ ಅಂತ. ಸೊ ಅದಕ್ಕೆ ಫೈನಲಿ ಇದೀಗ ಉತ್ತರ ಸಿಕ್ಕಿದೆ. ನಿಜವಾಗ್ಲೂ ಕೂಡ ಇದು ತುಂಬಾ ಶಾಕಿಂಗ್ ಆದಂಥ ವಿಚಾರ. ಅನುಶ್ರೀ ಅವರ ಗಂಡ ರೋಷನ್ ಎಷ್ಟೇ ಕರೆದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅನುಶ್ರೀ ಕರೆದ್ರೂ ಬಂದಿಲ್ಲ, ಸ್ವತಃ ಜೀ ಕನ್ನಡ ಕರೆದ್ರೂ ಬಂದಿಲ್ಲ. ಹಾಗಿದ್ರೆ ರೋಷನ್ ಬರದೇ ಇರೋದಕ್ಕೆ ಕಾರಣ ಏನು, ಅಂಥದ್ದು ಏನಾಗಿತ್ತು? ಸೊ ಇದೆಲ್ಲವನ್ನೇ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಅನುಶ್ರೀ ಅವರು ಮದುವೆ ಆದ ನಂತರ ಜೀ ಕನ್ನಡಕ್ಕೆ ಬರ್ತಾ ಇದ್ದ ಹಾಗೆಯೇ ಅವರಿಗೆ ಅದ್ದೂರಿಯಾಗಿ ವೆಲ್ಕಮ್ ಮಾಡಿ ಎಲ್ಲರೂ ಹಾಡು ಹೇಳಿ ಕುಣಿದು ಕುಪ್ಪಳಿಸಿ ಅವರನ್ನು ಅರಿಶಿನ ಕುಂಕುಮ ಕೊಟ್ಟು ಒಂದು ಭರ್ಜರಿ ಕಾಸ್ಟ್ಲಿ ಉಡುಗೊರೆಯನ್ನು ಕೊಟ್ಟು ಸಂಭ್ರಮಿಸಿದರು. ಅನುಶ್ರೀ ಅವರು ಕೂಡ ವೇದಿಕೆಯಲ್ಲಿ ನಾಚಿ ನೀರಾಗೋದ್ರ ಜೊತೆಗೆ ಕಣ್ಣೀರು ಹಾಕಿದರು. ಅನುಶ್ರೀ ಅವರ ಮದುವೆಗೆ ಸಹಾಯ ಮಾಡಿದವರನ್ನು ಕೂಡ ಹೆಸರು ಹಿಡಿದು ವೇದಿಕೆ ಮೇಲೆ ಕರೆದು ಮಾತನಾಡಿಸಿ ಎಲ್ಲ ಕಣ್ಣೀರು ಹಾಕಿ ಭಾವುಕರಾದರು. ಇಷ್ಟೆಲ್ಲ ಮಾಡಿದಂಥ ಜೀ ಕನ್ನಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ನೋಡ್ಬೋದು. ಅದು ವೀಕೆಂಡ್ ವಿತ್ ರಮೇಶ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಯಾರಾದರೂ ಬಂದರೆ ಅವರ ಗಂಡ ಅಥವಾ ಅವರ ಮಕ್ಕಳು ಇವರನ್ನು ಕರೆಸ್ತಾರೆ. ನಟಿ ಅಮೂಲ್ಯ ಅವರ ಹಸ್ಬೆಂಡನ್ನು ಕೂಡ ಇದೇ ರೀತಿಯಾಗಿ ಸರ್ಪ್ರೈಸ್ ಆಗಿ ಕರೆಸಲಾಗಿತ್ತು. ಹೀಗಿರಬೇಕಾದ್ರೆ ಅನುಶ್ರೀ ಅವರ ಹಸ್ಬೆಂಡ್ ರೋಷನನ್ನು ಯಾಕೆ ಕರೆಸಲಿಲ್ಲ, ರೋಷನ್ ಯಾಕೆ ಬರಲಿಲ್ಲ? ಅವ್ರು ಬಂದಿದ್ದರೆ ವೇದಿಕೆಯಲ್ಲಿ ತುಂಬ ಚೆನ್ನಾಗಿರ್ತಿತ್ತು, ಈ ಕಾರ್ಯಕ್ರಮ ಇನ್ನೂ ಅದ್ಭುತವಾಗಿ ಮೂಡಿ ಬರ್ತಾ ಇತ್ತು ಅನ್ನೋದು ತುಂಬ ಜನ ಹೇಳ್ತಾ ಇದ್ದಿದ್ದು. ಆದರೆ ಇದೀಗ ಉತ್ತರ ಗೊತ್ತಾಗ್ತಾ ಇದೆ. ಹೌದು, ಸ್ವತಃ ಅನುಶ್ರೀನೇ ಬನ್ನಿ ಪ್ರೋಗ್ರಾಮಿಗೆ ಹೋಗೋಣ ಅಂತ ಕರೆದ್ರೂ ರೋಷನ್ ಬರಲ್ಲ ಅಂತ ಹೇಳಿದ್ದಾರೆ. ಜೀ ಕನ್ನಡದವರು ಕೂಡ ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ, ಅನುಶ್ರೀ ನಮ್ಮ ಮನೆ ಮಗಳು ಥರ, ಅನುಶ್ರೀ ಯಾವಾಗಲೂ ಇಲ್ಲಿ ಕಾಣಿಸ್ಕೊಳ್ತಾರೆ, ನೀವು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಷ್ಟೇ ಹೇಳಿದ್ರು ಕೂಡ ರೋಷನ್ ಆಗಲ್ಲ ಅಂದರೆ ಆಗಲ್ಲ, ಬರಲ್ಲ ಅಂದರೆ ಬರಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಕಾರಣ ಇಷ್ಟೇ, ರೋಷನ್ ಅವರಿಗೆ ಸ್ವಲ್ಪ ಮುಜುಗರ. ರೋಷನ್ ಅವರು ಯಾರ ಜೊತೆಗೂ ಬೆರೆಯೋದಿಲ್ಲ, ರೋಷನ್ ಅವರು ಹೆಚ್ಚಾಗಿ ಮಾತಾಡಲ್ಲ. ರೋಷನ್ ಅವರಿಗೆ ಬಹಳ ದೊಡ್ಡ ವೇದಿಕೆಗಳು ಅಂತ ಅಂದರೆ ಆ ವೇದಿಕೆಗಳಿಂದ ಸ್ವಲ್ಪ ಅಂತರ ಕಾಪಾಡ್ಕೊಳ್ತಾರೆ. ಕೆಲಸ ಮಾಡ್ತಾರೆ, ಬಟ್ ಮಾತು ಕಡಿಮೆ, ನಾಚಿಕೆ ಸ್ವಭಾವ. ಆ ವೇದಿಕೆಗೆ ನಾನು ಅರ್ಹನ, ನಾನು ಯಾಕೆ ಬರಬೇಕು ಅನ್ನೋದು ಅವರ ಮೈಂಡ್ ಸೆಟ್. ಜೊತೆಗೆ ರೋಷನ್ ಹೇಳಿದ್ದು ಇಷ್ಟೇ ಅಂತೆ, ಜೀ ಕನ್ನಡ ಹಲವು ಗಣ್ಯಾತಿ ಗಣ್ಯರನ್ನು ವೇದಿಕೆ ಮೇಲೆ ಕರೆಸಿದೆ, ಸನ್ಮಾನ ಮಾಡಿದೆ. ಅನೇಕ ಗಣ್ಯರು ಈ ವೇದಿಕೆಯ ಮೇಲೆ ಗುರುತಿಸಿಕೊಂಡಿದ್ದಾರೆ. ನಾನು ಏನೂ ಮಾಡ್ತೇನೆ ಈ ವೇದಿಕೆಗೆ ಬರೋದು ಸೂಕ್ತ ಅಲ್ಲ. ಕೇವಲ ಅನುಶ್ರೀ ಅವರ ಗಂಡ ಅನ್ನುವಂಥ ಕಾರಣಕ್ಕಾಗಿ ಆ ವೇದಿಕೆಗೆ ಬರುವಂಥದ್ದು ನಿಜವಾಗ್ಲೂ ಸೂಕ್ತ ಅಲ್ಲ. ನಾನು ಏನೂ ಸಾಧನೆಗಳನ್ನು ಮಾಡಿಲ್ಲ, ಹಾಗಾಗಿ ಈ ವೇದಿಕೆಯಿಂದ ನಾನು ಅಂತರವನ್ನು ಕಾಯ್ದುಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ರೋಷನ್ ಅವರು ನಿರ್ಧರಿಸಿದ್ರಂತೆ. ಅದಲ್ಲದೆ ರೋಷನ್ ಅವರಿಗೆ ಈ TV ಹಾಗೆಯೇ ನ್ಯೂಸು, ಇಂಟರ್ವ್ಯೂ ಈ ಥರದ್ದೆಲ್ಲ ತುಂಬ ಅಂದರೆ ತುಂಬ ನಾಚಿಕೆ ಅಂತೆ, ತುಂಬ ಮುಜುಗರ ಅಂತೆ. ಸೊ ಹಾಗಾಗಿ ಆದಷ್ಟು ಇದೆಲ್ಲದರಿಂದ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ ಯಾವಾಗಲೂ ಬಯಸ್ತಾರಂತೆ. ಅನುಶ್ರೀ ಅವರ ಥರ ಮಾತು ಆಡಲ್ಲ, ಅನುಶ್ರೀ ಅವರ ಥರ ಕ್ಯಾಮ್ರಾ ಅಂತಂದರೆ ಹೆದರಿಕೆ ಇಲ್ಲದೇನೆ ಎಲ್ಲರ ಮುಂದೆ ನಿಂತು ಮಾತನಾಡುವಂಥ ಸ್ವಭಾವವೂ ಅಲ್ಲ. ಅನುಶ್ರೀ ಎಲ್ಲರನ್ನ ಮಾತಾಡಿಸ್ತಾರೆ, ಎಲ್ಲರ ಜೊತೆಗೆ ಇರ್ತಾರೆ, ಎಲ್ಲರ ಜೊತೆಗೂ ಕೂಡ ನಗ್ನಗ್ತಾ ಮಾತಾಡ್ಕೊಂಡು ಆರಾಮಾಗಿರ್ತಾರೆ. ಬಟ್ ರೋಷನ್ ಅವರ ವಿಚಾರದಲ್ಲಿ ಸ್ವಲ್ಪ ಸೈಲೆಂಟ್ ಅಂತೆ, ಯಾರ ಜೊತೆಗೂ ಬೆರೆಯೋದಿಲ್ವಂತೆ, ಎಲ್ಲದರಿಂದ ಅಂತರವನ್ನು ಕಾಯ್ದುಕೊಳ್ತಾರಂತೆ. ತಾವಾಯಿತು ತಮ್ಮ ಪಾಡಾಯಿತು ಅವರದೊಂದು ಚೌಕಟ್ಟಿದೆಯಂತೆ, ಅದನ್ನು ಹೊರತುಪಡಿಸಿ ಇನ್ಯಾರ ಜೊತೆಗೂ ಬೆರೆಯದಂಥ ಒಂದು ವ್ಯಕ್ತಿತ್ವವನ್ನು ರೋಷನ್ ಅವರು ಇಟ್ಕೊಂಡಿದ್ದಾರಂತೆ. ಹಾಗಾಗಿ ಎಷ್ಟೇ ಕರೆದ್ರೂ, ಯಾರು ಏನೇ ಹೇಳಿದ್ರು
ಹೇಳಿದ್ರು ನಾನು ಬರೋದೇ ಇಲ್ಲ ಅಂತ ಹಠ ಹಿಡಿದು ರೋಷನ್ ಕೂತಿದ್ರಂತೆ. ಈ ಕಾರಣಕ್ಕಾಗಿ ರೋಷನ್ ಜೀ ಕನ್ನಡದ ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡ್ಲೇ ಇಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅನುಶ್ರೀ ಅವರ ಗಂಡ ಅಂದಮೇಲೆ ಕೆಲವೊಂದಿಷ್ಟು ಇಂಟರ್ವ್ಯೂಸ್ಗಳನ್ನು ಅಟೆಂಡ್ ಮಾಡಬೇಕಾಗತ್ತೆ, ಕೆಲವೊಂದು ವೇದಿಕೆಗಳನ್ನು ಹತ್ತಬೇಕಾಗತ್ತೆ. ಆದರೆ ಈ ರೀತಿಯಾಗಿ ನಾಚಿಕೆ ಮಾಡ್ಕೊಂಡಿದ್ರೆ ಕಷ್ಟ ಆಗುತ್ತೆ ಅಂತ ಕೆಲವರು ಬುದ್ಧಿ ಹೇಳಿದ್ರು ರೋಷನ್ಗೆ ನಾನು ಆಕೆ ಸೆಲೆಬ್ರಿಟಿ, ಆದರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಹೀಗಿರ್ಬೇಕಾದ್ರೆ ನಾನು ನನ್ನ ಲೈಫನ್ನು ನಾನು ಗೌರವ ಕೊಟ್ಟು ಕಾಪಾಡ್ಕೊಳ್ತೀನಿ. ನನಗೂ ಕೂಡ ನನ್ನದೇ ಆದಂಥ ಪ್ರೈವಸಿ ಇದೆ. ಸೊ ನಾನು ಎಲ್ಲೂ ಹೋಗಲ್ಲ, ನನಗೆಲ್ಲೂ ಬರಲ್ಲ, ನಾನು ಇರೋದೇ ಹೀಗೆ ಅನ್ನೋದನ್ನು ಹೇಳ್ಕೊಂಡಿದ್ದಾರಂತೆ. ಸೊ ರೋಷನ್ ಅವರ ಈ ಮಾತು, ರೋಷನ್ ಅವರ ಈ ನಡೆ ನೋಡಿ ತುಂಬ ಜನ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇದ್ರೆ ಈ ರೀತಿ ಆಗಿರಬೇಕು, ಇನ್ನು ಬೇರೆ ಯಾರಾದರೂ ಆಗಿದ್ರೆ ಶೋ ಆಫ್ ಕೊಡೋದಕ್ಕೆ, ಬಿಲ್ಡಪ್ ತೊಗೊಳೋದಕ್ಕೆ ಅಂತ ದೊಡ್ಡ ವೇದಿಕೆಗೆ ಬರ್ತಾ ಇದ್ರು. ಆದರೆ ರೋಷನ್ ಆಹ್ವಾನ ಕೊಟ್ಟರು, ಕರೆದ್ರೂ ಬರದೇ ಇರೋದನ್ನು ನೋಡಿದ್ರೆ ಅವರು ತುಂಬ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾರೆ ಅನ್ನೋದಂತೂ ಸತ್ಯ. ಇನ್ನು ಅನುಶ್ರೀ ಅವರು ಕೂಡ ರೋಷನ್ ಅವರಿಗೆ ಫೋರ್ಸ್ ಮಾಡಿಲ್ವಂತೆ. ನಿಮ್ಮ ವೈಯಕ್ತಿಕ, ನಿಮ್ಮ ಖಾಸಗಿತನ ನಿಮಗೆ ಕಷ್ಟ ಆಯಿತು ಅಂತಂದರೆ ಬೇಡ, ನನ್ನಿಂದ ನಿಮಗೆ ಅಥವಾ ನಿಮ್ಮ ಗುಣ ಸ್ವಭಾವಕ್ಕೆ ಯಾವುದೇ ಸಮಸ್ಯೆಗಳಾಗೋದು ಬೇಡ, ನಿಮಗೇನು ಇಷ್ಟ ಅದನ್ನು ಮಾಡಿ ಅಂತ ಹೇಳಿ ಅನುಶ್ರೀ ಅವರು ಕೂಡ ಸುಮ್ಮನಾಗಿದ್ದಾರೆ. ಬಟ್ ಈ ಕಾರ್ಯಕ್ರಮಕ್ಕೆ ರೋಷನ್ ಅವರು ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅನ್ನೋದು ತುಂಬ ಜನರ ಅಭಿಮಾನಿಗಳ ಆಸೆ ಆಗಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ರೋಷನ್ ಬರಬೇಕಿತ್ತಾ ಅಥವಾ ಬರದೇ ಇರೋದೇ ಸೂಕ್ತನಾ? ರೋಷನ್ ನಿರ್ಧಾರಗಳು ಹೇಗಿದೆ? ಇದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.